ನಮಸ್ಕಾರ ಸ್ನೇಹಿತರೆ, ನಿಮ್ಮ ಹೃದಯದ ಮಾತುಗಳಿಗೆ ಮಳೆ ಹನಿಗಳ ಸ್ಪರ್ಶ ಕೊಡು ನಿಮ್ಮದೇ ಸೋಲ್ ಸೂದ್ ಸ್ಪೀಕ್ಸ್ಗೆ ಸ್ವಾಗತ. ಇವತ್ತು ಮಾತಾಡೋದು ಮಳೆ ಬಗ್ಗೆ. ಹೌದು, ಆಕಾಶದಿಂದ ಬೀಳೋ ನೀರಿನ ಹನಿಗಳ ಬಗ್ಗೆ ಮಾತ್ರ ಅಲ್ಲ, ನಮ್ಮ ಲೈಫ್ನಲ್ಲಿ ಸಡನ್ ಎಂಟ್ರಿ ಕೊಡುವ ಫ್ರೀ ಥೆರಪಿ ಬಗ್ಗೆ. ಮಳೆ ಶುರುವಾದರೆ ಮೊದಲು ಏನಾಗುತ್ತೆ ಗೊತ್ತಾ? ಅಮ್ಮ, ಬಟ್ಟೆ ಒಳಗೆ ಹಾಕೋ. ಅಪ್ಪ, ಕರೆಂಟ್ ಹೋಗಬಹುದು, ಚಾರ್ಜರ್ ಹಾಕೋ. ನಾವು ಸ್ಟೇಟಸ್ಗೆ ವಿಡಿಯೋ ಬೇಕು ಅಂತ ಹುಡುಕ್ತಾ ಇರ್ತೇವೆ. ಮಳೆ ಅಂದರೆ ಕೆಲವರಿಗೆ ಚಹಾ, ಕೆಲವರಿಗೆ ಬಜ್ಜಿ, ಮತ್ತೆ ಕೆಲವರಿಗೆ ಅಯ್ಯೋ ಒಣಗಲಿಕ್ಕೆ ಹಾಕಿದ ಬಟ್ಟೆಗಳು. ಆದರೆ ನಿಜ ಹೇಳಬೇಕಂದ್ರೆ ಮಳೆ ಒಂದು ಫೀಲಿಂಗ್. ಹಳೆಯ ನೆನಪುಗಳನ್ನು ಕ್ವೈಟ್ಲಿ ರಿಫ್ರೆಶ್ ಮಾಡೋ ಪ್ಲೇಲಿಸ್ಟ್. ಸ್ಕೂಲ್ ಡೇಸ್ನಲ್ಲಿ ರೇನ್ ಕೋಟ್ ಇದ್ರೂ ಯೂಸ್ ಮಾಡಲ್ಲ, ಏಕೆಂದರೆ ಪಡಲ್ನಲ್ಲಿ ಜಂಪ್ ಮಾಡೋದು ಒಲಿಂಪಿಕ್ ಗೋಲ್ಡ್ ಮೆಡಲ್ಗೆ ಪ್ರಾಕ್ಟೀಸ್ ಮಾಡಿದ ಹಾಗೆ. ಮಳೆ ಬಂದಾಗ ರಸ್ತೆಯ ಸ್ಮೆಲ್ ಅದು ಪರ್ಫ್ಯೂಮ್ ಅಲ್ಲ, ಆದರೆ ಡೈರೆಕ್ಟ್ಲಿ ಸೋಲ್ಗೆ ಹಿಟ್ಟಾಗೋ ಫ್ರಾಗ್ರೆನ್ಸ್. ಕೆಲವರು ಮಳೆಯಲ್ಲಿ ಡ್ಯಾನ್ಸ್ ಮಾಡ್ತಾರೆ, ಕೆಲವರು ವಿಂಡೋ ಹತ್ತಿರ ಕುಳಿತು ಡೀಪ್ ಥಾಟ್ಸ್ ಮಾಡ್ತಾರೆ. ನನ್ನ ಲೈಫ್ ಕೂಡ ಈ ಕ್ಲೌಡ್ಸ್ ಥರ ಕ್ಲಿಯರ್ ಆಗುತ್ತಾ ಅಂತ. ಅಷ್ಟರಲ್ಲಿ ಅಮ್ಮ ಹೋಗಿ ಹಾಲು ತಗೊಂಡು ಬಾ, ರಿಯಾಲಿಟಿ ಚೆಕ್. ಮಳೆ ನಮಗೆ ಒಂದು ಲೆಸನ್ ಕೂಡ ಕೊಡುತ್ತೆ. ಕ್ಲೌಡ್ಸ್ ಎಷ್ಟು ಹೆವಿ ಆದರೂ ಕೊನೆಗೆ ರಿಲೀಸ್ ಆಗುತ್ತವೆ. ನಮ್ಮ ಮನಸ್ಸು ಕೂಡ ಹಾಗೆ, ಒಮ್ಮೆ ಅಳಬೇಕು, ಒಮ್ಮೆ ನಗಬೇಕು, ಆಮೇಲೆ ಲೈಟ್ ಆಗಬೇಕು. ಹಾಗಾಗಿ ನೆಕ್ಸ್ಟ್ ಟೈಮ್ ಮಳೆ ಬಂದಾಗ ಫೋನ್ ಸೈಡ್ಗೆ ಇಡಿ, ಒಂದು ಡೀಪ್ ಬ್ರೀತ್ ತಗೊಳ್ಳಿ, ಒಂದು ಕಪ್ ಟೀ ಹಿಡ್ಕೊಂಡು ನಿಮ್ಮ ಓನ್ ಮೂವಿ ಹೀರೋ ಹೀರೋಯಿನ್ ಆಗಿ ಫೀಲ್ ಮಾಡಿ. ಯಾಕಂದರೆ ಮಳೆ ಯಾವತ್ತೂ ಕೇವಲ ವೆದರ್ ಅಲ್ಲ, ಅದು ನೇಚರಿಂದ ಬಂದ ಒಂದು ಸ್ವೀಟ್ ರಿಮೈಂಡರ್. ಪಾಸ್ ಮಾಡಿ, ಫೀಲ್ ಮಾಡಿ, ಲಿವ್ ಮಾಡಿ. ಇದು ನಿಮ್ಮ ಸೋಲ್ ಸೂದ್ ಸ್ಪೀಕ್ಸ್. ಮಳೆಯ ಜೊತೆ ಮನಸ್ಸಿನ ಮಾತುಗಳ ಜೊತೆ ಮತ್ತೆ ಸಿಗೋಣ. ಅಲ್ಲಿಯವರೆಗೆ ನಗ್ತಿರಿ, ನೆನೆಸ್ತಿರಿ, ಬದುಕ್ತಿರಿ. ಧನ್ಯವಾದಗಳು.